ದುಬೈನಿಂದ ಬೆಂಗಳೂರಿಗೆ ಆಗಮಿಸಿದ ಕನ್ನಡಿಗರು EK566 ಎಮಿರೇಟ್ಸ್ ವಿಮಾನದಲ್ಲಿ 246 ಮಂದಿ ಬೆಂಗಳೂರಿಗೆ ಬಂದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಕನ್ನಡಿಗರು ಬಂದಿಳಿದಿದ್ದಾರೆ. ಬೆಂಗಳೂರಿಗೆ ಬರ್ತಾ ಇದ್ದಂತೆ ನಿಟ್ಟುಸಿರು ಬಿಟ್ಟಿದ್ದಾರೆ ಕನ್ನಡಿಗರು. ದುಬೈನಿಂದ ಬೆಂಗಳೂರಿಗೆ ಕನ್ನಡಿಗರು ಆಗಮಿಸಿದ್ದಾರೆ. 246 ಮಂದಿ ಕನ್ನಡಿಗರು ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ದುಬೈನಲ್ಲಿ ಯುದ್ಧದ ಭೀತಿಯಲ್ಲಿ ವಿಮಾನಗಳು ಕ್ಯಾನ್ಸಲ್ ಆಗಿತ್ತು. ಅನೇಕ ಕನ್ನಡಿಗರು ಸಿಕ್ಕಾಕೊಂಡಿದ್ರು. ವಾಪಸ್ ಬರೋದಕ್ಕೆ ಫ್ಲೈಟ್ ಇಲ್ಲದೆ ಒದ್ದಾಡ್ತಾ ಇದ್ರು. ಇದೀಗ ದುಬೈನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ನಿಟ್ಟುಸಿರು ಬಿಟ್ಟಿದ್ದಾರೆ ಕನ್ನಡಿಗರು. ನನಗೆ ಅದು ವಾರ ನಡೆದಿದೆ ಅಂದಾಗ ತುಂಬ ದುಃಖ ಆಗಿಬಿಡ್ತು. ಈ ಟೈಮ್ದಲ್ಲಿ ಮಕ್ಕಳೆಲ್ಲ ಹೋಗಿದಾರಲ್ಲ ಅಂತ 2-3 ದಿವಸ ಊಟ ಮಾಡಿಲ್ಲ ನಾವು. ಅವರು ಬರೋವರೆಗೂ ಕಾಯ್ಕೊಂಡು ಕೂತಿದ್ದೀವಿ. ಈಗ ಬಂದ್ರಲ್ಲ ತುಂಬ ಸಂತೋಷ ಆಯಿತು. ತುಂಬ ಸಂತೋಷ ಆಯಿತು. ಏನೋ ಸೌಂಡ್ ಬಂತು ಅಂದ್ಕೊಂಡ್ವಿ, ಆದರೆ ಇಷ್ಟೊಂದು ವಾರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದಾದಮೇಲೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆದ ಸಿಡಿಗಳು ಬಿದ್ದು ಬುರ್ಜ್ ಖಲೀಫಾ ಹತ್ರ ಕಾರ್ ಮೇಲೆ ಬಿದ್ದು ಬ್ಲಾಸ್ಟ್ ಆಗಿದೆ ಅಷ್ಟೇ. ಅಲ್ಲೇನು ಬಾಂಬ್ ಬೀಳಲಿಲ್ಲ. ಆ ಸಿಡಿಗಳು ಬಿದ್ದು ಕಾರ್ ಮೇಲೆ ಬಿದ್ದು ಬಾಂಬ್ ಬ್ಲಾಸ್ಟ್ ಆಗಿದ್ದು. ಆ ಥರ ಕೆಲವೊಂದು ಕಡೆ ಬಿದ್ದಿರೋದ್ರಿಂದ ಹೊರಗಡೆ ಬಂದು ಬಾಂಬ್ ಹಾಕಿದ್ದಾರೆ ಅಂತ ಸ್ಪ್ರೆಡ್ ಮಾಡಿದ್ದಾರೆ. ಬಟ್ ಅಲ್ಲೇನು ಆ ಥರ ಭಯ ಪಡೋವಂಥ ಪರಿಸ್ಥಿತಿ ಏನೂ ಇಲ್ಲ. ಎಲ್ಲರೂ ಸೇಫ್ ಆಗಿದ್ದಾರೆ. ಬಟ್ ಏರ್ಪೋರ್ಟ್ಸ್ಗೆಲ್ಲ ಸ್ಟಾಪ್ ಮಾಡಿರೋದ್ರಿಂದ ಜನಗಳು ದಿಗ್ಭ್ರಾಂತಿ ಆಗಿದ್ದಾರೆ. ಸೊ ಆ್ಯಕ್ಚುಲಿ ನಮ್ಮ ಟ್ರಾನ್ಸಿಟ್ ಫ್ಲೈಟ್ ಇದ್ದಿದ್ದು ಆ್ಯಕ್ಚುಲಿ. ಸೊ ಬಂದು ನಾನು ಆ್ಯಕ್ಚುಲಿ ಆಮ್ಸ್ಟರ್ಡ್ಯಾಮ್ಗೆ ಹೋಗಬೇಕಿತ್ತು. ಸೊ ದುಬೈಯಲ್ಲಿ ಸ್ಟಕ್ ಆಗಿದ್ದು 28th ಆ್ಯಕ್ಚುಲಿ. ಸೊ ಆಮೇಲೆ ಎಮಿರೇಟ್ಸ್ ಅವರೇ ಫ್ಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿ, ಎಲ್ಲ ಅಕೊಮಡೇಷನ್ ಎಲ್ಲ ಪ್ರೊವೈಡ್ ಮಾಡಿ, ಸೊ ತುಂಬ ಖುಷಿ ಆಯಿತು. ಸೊ ಆ್ಯಕ್ಚುಲಿ ನನ್ನ ಫ್ಲೈಟ್ ಇದ್ದಿದ್ದು ಸ್ಯಾಟರ್ಡೇಗೆ. ಸೊ ಬಟ್ ಅವರು ಹೋಗಲೇಬೇಕು ಅಂತ ಇದು ಮಾಡಿದ್ಕೆನೆ ಎಲ್ಲ ಫೆಸಿಲಿಟಿ ಎಲ್ಲ ಕೊಟ್ಟು ತುಂಬ ಖುಷಿ ಆಯಿತು. ಸೊ ಅಲ್ಲೇನೇನೋ ಮಿಸೈಲ್ಸ್ 2 ಮಿಸೈಲ್ಸ್ನ ನೋಡ್ದೋ ನಾವು. ಸೊ ಫಸ್ಟು ಪ್ಯಾನಿಕ್ ಅಲಾರಾಮ್ ಎಲ್ಲ ಬಂತು. ಬಟ್ ಆಮೇಲೆ ಬೇಸ್ಮೆಂಟಿಗೆಲ್ಲ ಮೂವ್ ಆದವು. ಬಟ್ ಅಗೇನ್ ಎಲ್ಲ ಸೇಫ್ಟಿ ವೈಸ್ ತುಂಬ ಚೆನ್ನಾಗಿತ್ತು. ಅದೇ ಫ್ರೈಡೇ ನೈಟ್ ಬಾಂಬಿಂಗ್ ಶುರುವಾಯಿತು. ಆಲ್ಮೋಸ್ಟ್ 150 ಬಾಂಬ್ಸ್ ಕಳಿಸಿದ್ದಾರೆ. ಆದರೆ ಯಾವುದೂ ಹೊಡೆದಿಲ್ಲ, ಎಲ್ಲ ಇಂಟರ್ಸೆಪ್ಟ್ ಆಗಿದೆ. ಅಂದರೆ ತುಂಬ ಸೌಂಡ್ಸ್ ಬರ್ತಿತ್ತು. ಜನರು ತುಂಬ ಪ್ಯಾನಿಕ್ ಆಗ್ತಿದ್ರು. ಆದರೆ ಏನೂ ಆ್ಯಕ್ಚುಲಿ ಹಿಟ್ ಆಗಿಲ್ಲ. ಸೊ ಡ್ಯಾಮೇಜ್ ಏನೂ ಆಗಿಲ್ಲ. ನಾನು ಮರೀನಾ ಬೇಯಲ್ಲಿ ನಮ್ಮ ಫ್ರೆಂಡ್ ಜೊತೆ ಇದ್ದೆ. ಅಲ್ಲಿನೂ ತುಂಬ ಬಾಂಬ್ಸ್ ಕಾಣಿಸಿತ್ತು ಸ್ಕೈಯಲ್ಲಿ, ಮತ್ತು ಸೌಂಡು ಬರ್ತಿತ್ತು. ಏನು ಹಿಟ್ ಆಗಿಲ್ಲ. ಮಂಡೇ ಬರಬೇಕಿದ್ದ ಪೋಸ್ಟ್ಪೋನ್ ಆಯಿತು. ಫೈನಲ್ ವೆಡ್ನೆಸ್ಡೇ ಬಂದಿದ್ದೀನಿ. ಸೊ ಆ್ಯಕ್ಚುಲಿ ಇವಾಗ ಥ್ಯಾಂಕ್ಸ್ ಟು ದ UAE ಗವರ್ಮೆಂಟ್ ಎಲ್ಲ ಸೇಫಾಗಿ ನಡೀತು. ಸೊ ದೆ ವಾಸ್ ನೋ ಹ್ಯಾಸಲ್ಸ್ ಆಫ್ ಎನಿ ಟೆರರಿಸಮ್ ಆರ್ ಎನಿ ಬ್ಲಾಸ್ಟ್. ಸೊ ನಾವಿವಾಗ ಡೌನ್ ಟೌನಲ್ಲಿ ಇದ್ರಿ. ಸೊ ಇಟ್ ವಾಸ್ ಆಲ್ ಅ ವೆರಿ ವೆರಿ ನ್ಯೂಟ್ರಲ್ ಥಿಂಗ್. ನೋಡಿ, ಅದು ಬಂದಿರೋದು ಸ್ಮೋಕು ಬುರ್ಜ್ ಖಲೀಫಾಯಿಂದ. ಇಟ್ ಇಸ್ ಜಸ್ಟ್ ದ ಇಂಟರ್ಸೆಪ್ಟೆಡ್ ಮಿಸೈಲ್ಸ್. ಯಾವುದು ನಮಗೆ ಡೈರೆಕ್ಟಾಗಿ ಹೊಡೆದಿಲ್ಲ. ಸೊ ಥ್ಯಾಂಕ್ಸ್ ಟು ದ UAE's ಸ್ಟ್ರಾಂಗ್ ಏರ್ಫೀಲ್ಡ್ ನಮಗೆ ಒಂದು ಸಿವಿಲ್ ಥ್ರೆಟ್ ಇಲ್ಲಾಂದರೆ ಸಿವಿಲಿಯನ್ಸ್ ಥ್ರೆಟ್ ಎಲ್ಲಿ ನಮಗೆ ಕಾಣಿಸ್ಕೊಂಡಿಲ್ಲ. ಸೊ ದೆನ್ ವಿ ವರ್ ಸೇಫ್ಲಿ ಎಸ್ಕಾರ್ಟೆಡ್ ಫ್ರಮ್ ದುಬೈ ಟು ಇಂಡಿಯಾ. ಸೊ ಹ್ಯೂಜ್ ಥ್ಯಾಂಕ್ಸ್ ಟು ದ UAE ಗವರ್ಮೆಂಟ್ ಆ್ಯಕ್ಚುಲಿ. ಸೊ 1ನೇ ತಾರೀಕಂತೂ ತುಂಬಾ ಭಯಂಕರವಾಗಿತ್ತು ಪರಿಸ್ಥಿತಿ. ಎಲ್ಲ ಕಡೆ ನೋಡಿದ್ರೆ ಡಮಾಲ್ ಡಿಮೀಲ್ ಅಂತ ಸೌಂಡ್ಗಳು ಬೇರೆ ಬರ್ತಿತ್ತು. ಅದಾದಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.